ಹಿಡ್ಕೊ ಹಿಡ್ಕೊ ಹುಷಾರಾಗಿ ಹಿಡ್ಕೊ. ಸಾಕು. ಹಾಕಿ ಪಾಪ. ಮತ್ತೆ ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಒಂದು ರುಟೀನ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಇದೊಂದು ಎಮೋಷ್ನಲ್ ಆ್ಯಂಡ್ ಹ್ಯಾಪಿ ಎಂಡಿಂಗ್ ವ್ಲಾಗ್ ಆಗಿರುತ್ತೆ. ಅದೇನು ಅಂತ ಅನ್ನೋದನ್ನು ನಾನು ನಿಮಗೆ ವೀಡಿಯೋದಲ್ಲೇ ಶೇರ್ ಮಾಡ್ತೀನಿ. ತಲೆ ತುಂಬ ಎಣ್ಣೆ ಹಚ್ಕೊಂಡಿದ್ದೀನಿ. 1-2 ಗಂಟೆ ಬಿಟ್ಟ ನಂತರ ತಲೆ ಸ್ನಾನ ಮಾಡ್ಕೋಬೋದು. ರೀಸೆಂಟಾಗಿ ಒಂದು ಹೇರ್ ಆಯಿಲ್ನ ನಾವು ಮಾಡಿ ತೋರಿಸಿದ್ದೆ, ಅದೇ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಹೆನ್ನ ಪೌಡರ್ ಹಾಕಿದ್ದೆ, ಮೆಂತ್ಯ ಪೌಡರ್ ಹಾಕಿದ್ದೆ, ಹಾಗೆ ಆಮ್ಲ ಪೌಡರ್ ಹಾಕಿದ್ದೆ. ಇದೆಲ್ಲ ನಮ್ಮ ಕೂದಲು ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಒಂದು 2 ಅವರ್ ತಲೆನಲ್ಲಿ ಎಣ್ಣೆ ಬಿಟ್ಟು ನಂತರ ಅದನ್ನ ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಕೂದಲು ಒಳ್ಳೆ ಶೈನ್ ಇರುತ್ತೆ, ಫ್ರಿಜಿ ಇರಲ್ಲ. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ದಿನ ನಿಜಕ್ಕೂ ಒಂದು ಸ್ಮೂತ್ ಕೂದಲಿರುತ್ತೆ, ಫ್ರಿಜಿ ಆಗಲ್ಲ. ಫ್ರಿಜಿ ಆಗಬಾರ್ದು ಅಂದರೆ ನೀವು ಇನ್ನೂ ಒಂದು ಪ್ಯಾಕ್ ಹಾಕೋಬೋದು. ರೀಸೆಂಟಾಗಿ ಒಬ್ಬರು ಕೇಳ್ತಾ ಇದ್ರು ಫ್ರಿಜಿ ಹೇಗೆ ಯಾವುದಾದ್ರು ಪ್ಯಾಕ್ ಹೇಳಿ ಅಂತ. ಎಸ್ಪೆಷಲಿ ಮೊಸರು ಹಾಕೊಳ್ಳೋದ್ರಿಂದ ಕೂಡ ಫ್ರಿಜಿ ಆಗಲ್ಲ. ಒಂದು ಸಿಲ್ಕಿ ಸ್ಮೂತ್ ಒಂದು ಶೈನಿ ಹೇರ್ ನಿಮಗೆ ಸಿಗುತ್ತೆ. ಅಲೋವೆರಾ, ಕೊಬ್ಬರಿ ಎಣ್ಣೆ, ಒಂದು ವಿಟಮಿನ್ ಸಿ ಆಯಿಲ್ ಮತ್ತು ಮೊಸರು ಇದಿಷ್ಟನ್ನ ಕಲಿಸ್ಬಿಟ್ಟು ಪ್ಯಾಕ್ ಹಾಕ್ಕೊಂಡು ಅರ್ಧ ಗಂಟೆ ಮಾತ್ರ ಬಿಡಬೇಕು. ಅದು 1 ಗಂಟೆ 2 ಗಂಟೆ ಬಿಡೋದು ಬೇಡ. ಮೊಸರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಪ್ಯಾಕ್ ಹಾಕ್ಕೊಂಡು ಒಂದು ಅರ್ಧ ಅಥವಾ 3/4 ಗಂಟೆ ಬಿಟ್ಟ ನಂತರ ಸ್ನಾನ ಮಾಡೋದ್ರಿಂದ ಫ್ರಿಜಿ ಇರಲ್ಲ, ಸ್ಮೂತ್ ಟೆಕ್ಸ್ಚರ್ ಇರುತ್ತೆ, ಕೂದಲು ಶೈನ್ ಇರುತ್ತೆ, ತುಂಬ ದಿನದವರೆಗೂ ಶೈನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹರ್ಷಿತ್ಗೆ ಟೊಮೆಟೊ ರೈಸ್ ತುಂಬ ಇಷ್ಟ. ಅವ್ನಿಗೆ ಇಷ್ಟ ಆಗಿರುವಂಥ ಟೊಮೆಟೊ ರೈಸ್ ಮಾಡ್ತಿದ್ದೀನಿ. ಅಂದರೆ ಟೊಮೆಟೊ ಗೊಜ್ಜು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಅನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋ ಥರ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡರು ಅಥವಾ ಮೆಣಸಿನ್ಕಾಯಿ ಹಾಕಿ ಒಂದು ಗೊಜ್ಜು ಥರ ಮಾಡಿಕೊಂಡ್ರೆ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಟೊಮೆಟೊ ಗೊಜ್ಜು ರೆಸಿಪಿ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ, ಕುಕ್ಕಿಂಗ್ ಚಾನಲ್ಲೂ ಹಾಕಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಒಳ್ಳೆ ವ್ಯೂ ಬಂದಿದೆ, ಅದಕ್ಕೆ 1 ಮಿಲಿಯನ್ ವ್ಯೂ ಬಂದಿದೆ. ಖಂಡಿತ ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ ಚೆಕ್ ಮಾಡಿ, ಡಿಫ್ರೆಂಟ್ ಆಗಿರುತ್ತೆ. ಸಣ್ಣ ಸಣ್ಣ ಈರುಳ್ಳಿ, ಖಾರ ಜಾಸ್ತಿ, ಉರಿ ಕಣ್ಣೆಲ್ಲ. ಫಸ್ಟು ಇದೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ ನಂತರ ನಿಮ್ಮನ್ನ ಮೀಟ್ ಮಾಡಿ ಮಾತಾಡಿಸ್ತೀನಿ. ಅಮೆಝಾನಿಂದ ಕೆಲವು ಪ್ರಾಡಕ್ಟ್ ಬಂದಿದೆ. ಅದು ಇವಾಗಷ್ಟೇ ಅರ್ಷದ್ ಕೂಡ ಬಂತು 2 ಕಿಚನ್ದು ನಾನು ತರಿಸ್ತಿದ್ದೀನಿ. ಆ್ಯಕ್ಚುಲಿ ಇದು ಒಂದು ಕ್ರಿಸ್ಮಸ್ ಸ್ಪೆಷಲ್ ರೆಸಿಪಿ ಮಾಡೋಕ್ಕೆ ಅಂತ, ಮತ್ತೊಂದು ಇನ್ನೊಂದು ಪ್ರಾಡಕ್ಟ್ ನಮ್ಮನೇಲಿ ಇದ್ದಿದ್ದು ಮುರಿದು ಹೋಗಿತ್ತು, ಅದು ತರಿಸಿದ್ದೀನಿ. ಅದೇನು ಅಂತ ತೋರಿಸ್ತೀನಿ. ಹಾಗೆ ಹರ್ಷಿತ್ಗೋಸ್ಕರ ಅವನನ್ನು ತರಿಸ್ಕೊಂಡಿದ್ದಾನೆ, ಇದು ಜಿಮ್ಗೋಸ್ಕರ. ಏನು ತೆಗೆದು ನೋಡಿ ಇರೋದು 2 ಥರ ಬರುತ್ತೆ. ಯೂಶಲಿ ಗ್ಲವ್ಸ್ ಅಂತ ಬಂದರೆ ಇಲ್ಲಿವರೆಗೂ ಮಾತ್ರ ಒಂದು ಕಟ್ ಆಗ್ಬಿಡುತ್ತೆ, ಇಷ್ಟೇ ಇರುತ್ತೆ. ಒಂದು ಸ್ಟಾಪ್ ಇರುತ್ತೆ, ಇನ್ನು ಹಾಕೋಬೋದು. ಬಟ್ ನಾನು ತರಿಸಿರೋದು 2 ಅಡ್ವಾಂಟೇಜ್ ಇದೆ. ಈಗ ಸ್ಕಿನ್ ಡ್ಯಾಮೇಜ್ ಆಗಿತ್ತು ಕೈಯಲ್ಲಿ, ಅದಕ್ಕೋಸ್ಕರ ಇದನ್ನ ಕೇಳ್ತಾ ಇದ್ದ. ಇನ್ನೊಂದೇನಂದ್ರೆ ಇದು ವೈಟ್ ಎತ್ತುವಾಗ್ಲೂ ರಿಸ್ಟ್ಗೂ ಪ್ರೊಟೆಕ್ಟ್ ಆಗುತ್ತೆ. ಸೊ ಇದು ಹರ್ಷಿತ ಅಮೆಝಾನ್ ಇಂದ ತರಿಸಿದ್ದ. ಏನೋ ಡಿಸ್ಕೌಂಟ್ ಇತ್ತು ಇದರಲ್ಲಿ, ಡಿಸ್ಕೌಂಟ್ ಅಂತೇನಿಲ್ಲ. ಯಾರಾದ್ರೂ ಜಿಮ್ಗೆ ಹೋಗುವಂಥವ್ರಿದ್ರೆ ಬೈ ಮಾಡೋದಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಇವಾಗ ಕ್ರಿಸ್ಮಸ್ ಸ್ಪೆಷಲ್ ರೆಸಿಪಿ ಮಾಡಬೇಕು. ಫಸ್ಟ್ ಟೈಮ್ ಒಂದು ರೆಸಿಪಿ ಟ್ರೈ ಮಾಡೋಣ ಅಂತ ನಾನು ಇದನ್ನ ತರಿಸಿದ್ದೀನಿ. ಇದು ಕುಕಿ ಮೇಕರ್ ಅಂತ, ಅಚ್ಚಪ್ಪಂ ಮೇಕರ್ ಅಂತಾನು ಕರೀತಾರೆ. ಕುಕೀಸ್ ನಾವಿದು ರೋಸ್ ಕುಕೀಸ್ ಶಾಪಲ್ಲಿ ತರ್ತಿದ್ವಿ. ಅಮ್ಮಸ್ ಪೇಸ್ಟ್ರೀಸಲ್ಲಿ ಒಂದ್ಸರಿ ತಂದ್ವಿ, ತುಂಬ ಇಷ್ಟ ಆಗೋಯ್ತು. ಮಕ್ಳಿಗೂ ಅಷ್ಟೇ, ನನಗೂ ಅಷ್ಟೇ, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಇದು ಮಾಡಿದ್ರೆ ಮೈದಾ ಮತ್ತು ಸಕ್ಕರೆ, ಮೊಟ್ಟೆ ಎಲ್ಲ ಉಪಯೋಗಿಸಿ ನಾವೇನು ಕೇಕ್ ಬ್ಯಾಟರ್ ಮಾಡ್ತೀವಿ ಅದೇ ಥರ ಬ್ಯಾಟರ್ ಮಾಡಿಕೊಂಡು ಕುಕೀಸ್ ಮಾಡೋದು. ಸೊ ಇದನ್ನ ಪ್ರೀಂಗೂ ಕಳ್ಸೋಣ ಅಂತಾನೆ ಅನ್ಕೊಂಡಿದ್ದೀನಿ. ಕುಕೀಸ್ ಮೇಕರ್ ಇದು ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ನಾನ್ ಸ್ಟಿಕ್ನೇ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದು ನಮಗೆ ಕರೆಕ್ಟಾಗಿ ಮೋಲ್ಡ್ ಬರುತ್ತಾ, ಯೂಸ್ ಆಗುತ್ತಾ ಇವಾಗ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ವಿಡಿಯೋ ಮೂಲಕ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ರೋಸ್ ಕುಕೀಸ್ ಮೇಕರ್. 1 ಇಯರಿಂದ ಚಕ್ಲಿಗಳು ನಮ್ಮ ಮನೇಲಿ ಇರಲಿಲ್ಲ. 1 ವರ್ಷದಿಂದ ನಾವು ಚಕ್ಲಿ ಮಾಡಿಲ್ಲ, ಹಾಗೆ ಶಾವಿಗೆನೂ ಮಾಡಿಲ್ಲ. ಇದು ಸಾಲಿಮೋ ಅಂತ ಅನ್ನೋ ಒಂದು ಬ್ರ್ಯಾಂಡ್. ಈ ಬ್ರ್ಯಾಂಡ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ನನ್ನ ಪ್ರಾಡಕ್ಟು. ಸ್ಟೀಲ್ದು ತರಿಸಿದ್ದೀನಿ. ಹಾಗೆ ಇನ್ನೊಂದೇನಂದ್ರೆ ಇದ್ರ ಜೊತೆಗೆ ನಮಗೆ ಒಂದು ಎಕ್ಸ್ಟ್ರಾನು ಬಂದಿದೆ. ಲಾಸ್ಟ್ ಟೈಮ್ ತರಿಸಿದಾಗ ಬರೀ ಈ ಸೆಟ್ ಮಾತ್ರ ಇತ್ತು. ಇದ್ರ ಜೊತೆಗೆ ಕೇಕ್ ಐಸಿಂಗ್ ಮಾಡ್ಲಿಕ್ಕೂ ಕೊಟ್ಟಿದ್ದಾರೆ, ಹಾಗೆ ಕೇಕ್ ಮೇಲೆ ಡಿಸೈನ್ ಮಾಡುವಂಥದ್ದು ಕೊಟ್ಟಿದ್ದಾರೆ. ನೀವು ಇದ್ರ ಒಳಗಡೆಗೆ ಕೇಕ್ ಐಸಿಂಗ್ ನ ಫಿಲ್ ಮಾಡಿ ಇದ್ರ ಒಳಗಡೆ ಈ ಪ್ಲೇಟ್ ಹಾಕೊಂಡು ನೀವು ಬೇರೆ ಬೇರೆ ಸ್ಟಾರ್ ಶೇಪಲ್ಲಿ ಇರುವಂಥದ್ದನ್ನ ಇಂಥದನ್ನೆಲ್ಲ ಉಪಯೋಗಿಸ್ಕೊಂಡು ಕೇಕ್ ಡಿಸೈನ್ ಕೂಡ ಮಾಡ್ಬೋದು. ಇದು ಎಕ್ಸ್ಟ್ರಾ ಈ ಸತಿ ನಾನು ಬಂದಿರೋದನ್ನು ನೋಡಿದ್ದು. ಈ ಮೌಲ್ಡ್ ಜೊತೆಗೆ ಸುಮಾರು ಒಂದು 8ರಿಂದ 10 ಏನು ಪ್ಲೇಟ್ಸ್ ಕೂಡ ಇದೆ. ಇದರಲ್ಲಿ ಶಾವಿಗೆ ಮಾಡೋ ಥರದ್ದಿದೆ, ಸುಮಾರಿದೆ, ಒಂದು 10 ಪ್ಲೇಟ್ಸ್ ಇದೆ. ಸೊ ಇದು ಚಕ್ಲಿ ಮೌಲ್ಡ್. ಇವೆರಡು ಇವತ್ತು ನಾನು ನೆನ್ನೆ ಹೊಸದಾಗಿ ತರಿಸಿದ್ದು. ಇದನ್ನು ಉಪಯೋಗಿಸ್ಕೊಂಡು ಈಗೊಂದು ರೆಸಿಪಿ ಮಾಡ್ತಾ ಇದ್ದೀನಿ.
ನಮ್ಮನೆಯಲ್ಲಿ ಒತ್ತು ಶಾವಿಗೆ ಎಲ್ಲರಿಗೂ ತುಂಬ ಇಷ್ಟ. ಇಷ್ಟು ದಿನ ಹುರುಳಿಲ್ಲದೆ ಮಾಡಿರಲಿಲ್ಲ. ಇವತ್ತು ಚಕ್ಲಿ ಹುರುಳು ತೊಗೊಂಬಂದಿದ್ದರಿಂದ ಮೊದಲು ಅದೇ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾವು ಹೇಗೆ ರಾಗಿ ಮುದ್ದೆಗೆ ಹಿಟ್ಟು ಬಿಸಿ ಅಂದರೆ ನೀರು ಬಿಸಿ ಮಾಡ್ಕೋತೀವಿ, ಆ ರೀತಿ ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ನೀರು ಬಿಸಿ ಆಗುವಾಗಲೇ ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು, ಉಪ್ಪು, ತುಪ್ಪ ಎಲ್ಲ ಹಾಕಿ ಅದು ಕುದಿ ಬಂದ ನಂತರ ರಾಗಿ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಶಾವಿಗೆ ಮಾಡ್ತಾಯಿದ್ದೀನಿ. ಸೊ ಈ ಥರ ನಾವು ಸ್ವಲ್ಪ ಬಿಸಿ ನೀರಲ್ಲಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕಷ್ಟೆ. ಇದನ್ನು ಬೇಯಿಸ್ಕೊಳ್ಳೋದು ಬೇಡ. ಮತ್ತು ನಾವು ಹಬೆನಲ್ಲಿ ಬೇಯಿಸೋದ್ರಿಂದ ಬಿಸಿ ನೀರಲ್ಲಿ ಎಲ್ಲೂ ಗಂಟಿಲ್ಲ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ಒಂದು ಅಗಲವಾಗಿರುವಂಥ ತಟ್ಟೆನಲ್ಲಿ, ತುಪ್ಪ ಹಚ್ಚಿರುವಂಥ ತಟ್ಟೆನಲ್ಲಿ ಫಸ್ಟ್ ಇದನ್ನು ಹಾಕ್ಕೊಂಡು ನಾದ್ಕೊಳ್ಳೋಣ. ಸೊ ನಾನು ಇದನ್ನು ಡಿವೈಡ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಇಮ್ಮಿಡಿಯೇಟಾಗಿ ನಾವು ಅದನ್ನು ಬಿಸಿ ಇರುವಾಗಲೇ ಶಾವಿಗೆ ಒತ್ತಕ್ಕೆ ಶುರು ಮಾಡ್ಕೋಬೇಕು. ಈ ಥರದ ಹುರುಳಿದ್ರೆ ಒಬ್ಬರೇ ಯಾವಾಗ ಬೇಕಾದ್ರೂ ಶಾವಿಗೆ, ಚಕ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ಒತ್ತು ಶಾವಿಗೆ ಅಂದರೆ ಸುಮಾರು ದೊಡ್ಡದೆಲ್ಲ ಬರುತ್ತೆ. ಈ ಥರದ ಚಿಕ್ಕದೊಂದು ಚಕ್ಲಿ ಹುರುಳಲ್ಲಿ ಒಬ್ಬರೇ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಈ ಇಡಿಯಪ್ಪಂ ಪ್ಲೇಟ್ ಅಥವಾ ಶಾವಿಗೆ ಪ್ಲೇಟ್ ಏನಿದೆ ಅದು ಹ್ಯಾಂಡ್ಮೇಡ್ ಪ್ಲೇಟ್. ಇದನ್ನು ತಾಳೆ ಗರಿಯಿಂದ ಮಾಡಿದ್ದಾರೆ. ಶಾವಿಗೆ ಇದರಲ್ಲಿ ಮಾಡ್ತಾ ಇದ್ದಂಗೆ ಆ ತಾಳೆ ಗರಿಯ ಘಮ ಕೂಡ ಬರುತ್ತೆ. ತುಂಬ ಅದರದ್ದೇ ಒಂದು ಪರಿಮಳ ಇರುತ್ತೆ. ಸೊ ಇದೇ ಕೂಡ ನಾನು ಅಮೆಝಾನಲ್ಲಿ ಇದಕ್ಕೆ ಮುಂಚೆ ಸುಮಾರು ದಿನದ ಮುಂಚೆ ನಾನು ತರಿಸಿದ್ದು. ಅದರಲ್ಲೇ ನಾನು ಇವತ್ತು ಶಾವಿಗೆ ಮಾಡೋಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಕಡುಬು ಕೂಡ ನಾವು ಮಾಡ್ಕೋಬೋದು. ಸೊ ಮೊದಲು ಇಡ್ಲಿ ಪಾತ್ರೆನ ಬಿಸಿಗಿಟ್ಕೊಂಡಿದ್ದೆ. ಹಬೆನಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಫಸ್ಟ್ ಇದನ್ನು ಬಿಸಿ ನೀರಲ್ಲಿ ಕಲಿಸ್ಕೊಂಡಿರೋದ್ರಿಂದ ಸ್ವಲ್ಪ ಬೆಂದಂಗಿರುತ್ತೆ. ಇನ್ನೊಂದು 10 ನಿಮಿಷ ನಾವು ಹಬೆನಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಬಿಸಿ ಬಿಸಿಯಾಗಿರುವಂಥ ಶಾವಿಗೆ ರೆಡಿ ಆಯಿತು. ಶಾವಿಗೆ ಅದು ಅಕ್ಕಿದಾಗಲಿ ರಾಗಿದಾಗಲಿ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹಸಿ ಕಾಯಿ ಹಾಲು ಅಥವಾ ಬಿಸಿ ಕಾಯಿ ಹಾಲು ಅಥವಾ ಚಿಕನ್ ಕರಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹಸಿ ಕಾಯಿ ಹಾಲು ಮಾಡಿದ್ದೆ. ಕಾಯಿ, ಗಸಗಸೆ, ಬೆಲ್ಲ, ಏಲಕ್ಕಿ ಇದಿಷ್ಟನ್ನು ರುಬ್ಬಿ ಶೋಧಿಸಿ ಇಟ್ಕೊಂಡ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ಸೊ ಈ ಥರದ ಶಾವಿಗೆಗೆ ಸ್ವಲ್ಪ ಹುರಿಗಡಲೆ ಪೌಡ್ರ್ ಮಾಡಿ ಅದನ್ನು ಜೊತೆಗೆ ಈ ಕಾಯಿ ಹಾಲು ಹಾಕ್ಕೊಂಡು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ನಾನು ಇವತ್ತಿನ ಏನೇನು ತೋರಿಸಿದೆ ನಿಮಗೆ ಪ್ರಾಡಕ್ಟ್ ಆಗಲಿ ಅಥವಾ ಏನೇನು ಬಳಸಿದ್ದೀನಿ ಆ ಎಲ್ಲ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ತಾಳೆ ಗರಿ ನಾವು ಮತ್ತೆ ರೀಯೂಸ್ ಕೂಡ ಮಾಡ್ಕೋಬೋದು. ಒಂದು ಸತಿ ನೀರಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಒಣಗಿಸಿ ಮತ್ತೆ ಇಟ್ಕೊಂಡ್ರೆ ಇದೇ ಥರ ನೀವು ಶಾವಿಗೆ ಮಾಡೋಕ್ಕೆ, ಕಡುಬು ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಸುತ್ತಾಸ್ಕೊಂಡ್ಯಾ? ಹಾಂ, ಡೋರ್ ಕ್ಲೋಸ್ ಮಾಡಿ ಇಲ್ಲಿಂದ ಹೋಗಲಿ ವಿಂಡೋಯಿಂದ ಆಚೆ. ಪಾಪ ಬದುಕ್ತಲ್ಲ ಮತ್ತೆ. ನೋಡಿ ಅದು ಬೆಡ್ಶೀಟ್ ಹಾಕಿ ಇಟ್ಟಿದೆ ಇಲ್ಲಿ ಮಲಗಿಸಿದ್ಯಾ? ಬರಬಾರ್ದು ಅಂತಾನೆ ಇದು ಅನ್ಸುತ್ತೆ. ಅವರಿಬ್ರಿಗೆ ಸಿಕ್ಕಿದ್ರೆ ಅಷ್ಟೇ. ಎದ್ಕೊಂಡು ಎಲ್ಲ ಕಡೆ ಆಚೆ ಹೋಗೋಕೆ ಆಯ್ತಾ ಅಷ್ಟೇ. ಪಾಪ ಬಿಟ್ಬಿಡು ಹೋಗ್ಲಿ, ವಿಂಡೋ ಓಪನ್ ಮಾಡಿಬಿಡು ಹೋಗ್ಲಿ. ಬಾಯ್. ಕುಗ್ತಾ ಇದೆ ಅದು ಗ್ಲಾಸ್ನ. ಬಾಯ್. ಓ ಇವತ್ತು ಆಯಿಲ್ ಹಚ್ಕೊಂಡಿದ್ದೆ, ಇವಾಗಷ್ಟೇ ಹೇರ್ ವಾಶ್ ಮಾಡ್ಕೊಂಡು ಬಂದೆ. ಹಾಗೆ ನಾವು ಇವಾಗ ಏನು ರೆಸ್ಕ್ಯೂ ಮಾಡಿದ್ವಿ, ಆ ಪಕ್ಷಿ ಹೆಸರು ಬಾರ್ಬೆಟ್ ಅಂತ. ಆ ಕಲರ್ ನೋಡ್ಬಿಟ್ಟು ನಾನು ಪ್ಯಾರೆಟ್ ಅನ್ಕೊಂಡೆ, ಗಿಣಿ ಅಂತ ಅನ್ಕೊಂಡೆ. ಬಟ್ ಬೀಕ್ ಬ್ರೌನ್ ಕಲರ್ ಇದ್ದಿದ್ದು ನೋಡ್ಬಿಟ್ಟು ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ಅದ್ರ ಹೆಸರು ಬಾರ್ಬೆಟ್ ಅಂತ. ಪಕ್ಷಿ ಪುಟ್ಟದಾಗಿದ್ರು ಅದ್ರ ಸೌಂಡ್ ತುಂಬಾ ಜೋರಾಗಿ ಕೇಳ್ಸುತ್ತೆ. ಅದೆಲ್ಲ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ಅದು ಯಾವ ಪಕ್ಷಿ ಮತ್ತೆ ಹೆಂಗ್ ಹೋಗುತ್ತೆ ಅಂತ ಹೇಳಿ. ಓಕೆ, ಇದಕ್ಕೆ ಮುಂಚಿತೊಂದು ನಾನು ಇನ್ಸಿಡೆಂಟ್ ನಾನು ನಿಮ್ಗೆ ಹೇಳ್ಬೇಕು. ಸುಮಾರು 1.5 ವರ್ಷದ ಮುಂಚೆ ಮನೆಗೆ ಒಳಗಡೆ ಒಂದು ಪಕ್ಷಿ ಬಂದ್ಬಿಟ್ಟಿತ್ತು. ಮನೆ ಒಳಗಡೆ ಅಂದ್ರೆ ಪಾರ್ಕಿಂಗ್ ಏರಿಯಾಗೆ. ಪ್ರತಿದಿನ 2 ಪಕ್ಷಿ ಪುಟ್ಟದ್ದು ಸುಮಾರು ಒಂದು ಹಮ್ಮಿಂಗ್ ಬರ್ಡ್ ಎಷ್ಟಪ್ಪ ಇರುತ್ತಲ್ಲ ಅಷ್ಟು ಪುಟ್ಟ ಬರ್ಡ್ 2 ಪಕ್ಷಿ ಬಂದು ಮುಂದೆ ಗಾರ್ಡನ್ ಅಲ್ಲಿ ಕುತ್ಕೋತಾ ಇತ್ತು. ಅನ್ಫಾರ್ಚುನೇಟ್ಲಿ ಅವತ್ತು ಪಾರ್ಕಿಂಗ್ ಒಳಗಡೆ ಬಂದ್ಬಿಡ್ತು. ಸೊ ಸ್ನೂಫಿಗೆ ಹೇಗೆ ಅಂದ್ರೆ ಮನೆ ಒಳಗಡೆ ಒಂದು ಸಣ್ಣ ಜಿರಳೆ ಬರ್ಲಿ, ಒಂದು ಪಲ್ಲಿ ಬರ್ಲಿ, ಏನೇ ಹುಳು ಬಂದ್ರೂ ಅದನ್ನ ಹಿಡ್ಕೊಂಡು ಸಾಯಿಸ್ಬಿಡ್ಬೇಕಳು. ಆ ಥರ ಅವತ್ತು ಪಕ್ಷಿ ಬಂದು ಅದಕ್ಕೆ ವಾಪಸ್ ಹೊರಗಡೆ ಹೋಗೋಕ್ಕೆ ಜಾಗ ಸಿಗ್ತಾ ಇಲ್ಲ, ಗೊತ್ತಾಗ್ತಿಲ್ಲ ಎಲ್ಲಿ ಹೋಗೋದು ಅಂತ ಗೊತ್ತಾಗದೆ ತುಂಬಾ ಹಾರಾಡ್ತಾ ಇತ್ತು ಗಾಬರಿ ಪಟ್ಕೊಂಡು. ಇವಳು ಬಂದಿದ ತಕ್ಷಣನೇ ಹೋಗಿ ಅದನ್ನ ಹಿಡಿದ್ಬಿಟ್ಲು. ಹಿಡಿದ ತಕ್ಷಣನೇ ಅದು ಸತ್ತೋಯ್ತು. ತುಂಬಾ ಪುಟ್ಟದು, ಇಷ್ಟದು. ಅದು ನಮ್ಮ ಮುಂದೆನೆ ಹೋಗಿದ್ದು. ನಮ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಅವತ್ತೆ ನಾವು ಸ್ನೂಫಿನ ಕಟ್ಟಬೇಕು, ಅದು ಹೋಗೋವಳು ಹಿಡಿತಾಳೆ, ಯಾವುದೇ ಕಾರಣ ನಮಗೆ ಅದು ಯಾವುದೂ ಕೂಡ ನಮ್ಗೆ ಗೊತ್ತಿರಲಿಲ್ಲ.
ನಮ್ಮ ಕಣ್ಮುಂದೆನೇ ಆ ಪಕ್ಷಿನ ಉಳಿಸ್ಕೊಳಕ್ಕಾಗ್ಲಿಲ್ಲ, ಸತ್ತೋಯ್ತಲ್ಲ ಅಂತ ತುಂಬಾ ಬೇಜಾರಾಯ್ತು. ಅದು ಇಡೀ ದಿನ ಪ್ರಿಯ ಹತ್ತಿದಾಳೆ, ಅದು ಸತ್ತೋಯ್ತಲ್ಲ, ನಮ್ಮ ಮುಂದೆನೆ ಸತ್ತೋಯ್ತಲ್ಲ, ನಾವೇ ಅದಕ್ಕೆ ಕಾರಣ ಆಗ್ಬಿಟ್ವಿ ಅನ್ನೋದು ಸಾಯೋದಕ್ಕೆ ಅಂತ. ನನಗೆ ತುಂಬಾ ಇಷ್ಟ ಪಕ್ಷಿಗಳ ಶಬ್ದ. ನನಗೆ ಅಂತಂದ್ರೆ ನಮ್ಮನೇಲಿ ಎಲ್ರಿಗೂ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ. ನಿಮಗೆ ಗೊತ್ತು, ಸ್ನೂಫಿ ಪುಸ್ಪುಸ್ನ ನಮ್ಮನೇಲಿ ಎಷ್ಟು ಪುಟ್ಟ ಮಕ್ಳ ತರ ಸಾಕೊಂಡಿದೀವಿ. ಹಾಗೆ ಈ ಪಕ್ಷಿಗಳ ಶಬ್ದ ಕೇಳಿಸ್ಕೊಳ್ಳೋಕೋಸ್ಕರ ನಾನು ಟೆರೆಸ್ಗೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಹೋಗೋ ಕಾರಣನೇ ಬಟ್ಟೆ ಹೋಗಿ ನೆಪ ಮಾಡ್ಕೊಂಡು ಪಕ್ಷಿ ಶಬ್ದ ಕೇಳಿಸುತ್ತೆ ಅಂತ. ಹೀಗಿರುವಾಗ ನಮ್ ಕಣ್ಮುಂದೆ ಒಂದು ಪಕ್ಷಿ ಸತ್ತು ಹೋಗಿದ್ದು ನಮ್ಗೊಂಥರ ತುಂಬಾನೇ ಬೇಜಾರಾಯ್ತು. ಅದನ್ನ ತಗೊಂಡು ಹೋಗಿ ಪ್ರಿಯ ಮಣ್ಣು ಮಾಡಿ ಅದೆಲ್ಲ ಡಲ್ ಆಗಿದ್ಲು. ಸೊ ಈ ಸರ್ತಿ ಆ ಬರ್ಡ್ ಬಂದು ಬಿದ್ದಿದ್ದು ಒಂದು ಕರೆಂಟ್ ಶಾಕ್ ಹೊಡಿತು ಅಂತ ಅನ್ಸುತ್ತೆ. ಆ ವೈರ್ ಮೇಲೆ ಕುತ್ಕೊಂಡು ಅದ್ರ ಮೇಲಿಂದ ತುಂಬಾ ಜೋರಾಗಿ ಶಬ್ದ ಬಂತು, ಏನೋ ದಬಾರ ಅಂತ ಬಿದ್ದಂಗ್ ಶಬ್ದ ಬಂತು. ಬಂದು ಬಿದ್ದಿದ್ದು ಕಾರ್ ಮೇಲೆ ಬಿದ್ದು ಪಿಚ್ಚಾಗಿ ಆ ಕಡೆ ಸುಮಾರು ಒಂದು 10 ಮೀಟರ್ ದೂರದಲ್ಲಿ ಹೋಗಿ ಬಿದ್ದಿದೆ. ಅದು ಹೆಂಗ್ ಬಿತ್ತು ಅಂತ ಗೊತ್ತಿಲ್ಲ. ತುಂಬಾ ಜೋರಾಗಿ ಹಾರ್ಟ್ ಬೀಟ್ ಆಗ್ತಾ ಇತ್ತು. ಅದಕ್ಕೆ ಸತ್ತೋಗೋದೇನೋ ಅಂತ ನಾವು ಅನ್ಕೊಂಡ್ಬಿಟ್ವಿ. ತಕ್ಷಣಕ್ಕೆ ತಗೊಂಬಂದು ಹರ್ಷಕ್ಕೆ ನೀರೆಲ್ಲ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಸುಧಾರಿಸಿದ್ವಿ. ಆಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಬೇಗ ಹೆಂಗ್ ಮಾಡ್ಬೋದು, ರೆಸ್ಕ್ಯೂಗೆ ಮಾಡೋದಕ್ಕೆ ಮತ್ತೆ ಯಾರು ಹತ್ತದಲ್ಲಿ ಇದಾರ ಅಂತೆಲ್ಲ ನೋಡಿದ್ಮೇಲೆ ಅದಕ್ಕೆ ಕರೆಂಟ್ ಶಾಕ್ ಹೊಡೆದಿರೋದ್ರಿಂದ ಸ್ವಲ್ಪ ಶಾಕ್ ಅಲ್ಲಿ ಇರುತ್ತೆ, ಸ್ವಲ್ಪ ಪೀಸ್ಫುಲ್ ಆಗಿರುವಂತ ಜಾಗದಲ್ಲಿ ಇಡಬೇಕು ಅಂತೆಲ್ಲ ಕೊಟ್ಟಿದ್ರು ಗೂಗಲ್ ಅಲ್ಲಿ. ನಾವು ಎಷ್ಟು ಅದನ್ನ ಕೇರ್ಫುಲ್ ಆಗಿ ಹುಷಾರಾಗಿ ತಗೊಂಬಂದು, ಹರ್ಷಿತ್ ರೂಮಲ್ಲಿ ಯಾರು ಬರಲ್ಲ ಇಲ್ಲಿ ಜಾಸ್ತಿ ಅಂತ ಹೇಳಿ ಹರ್ಷಿತ್ ರೂಮಲ್ಲಿ ಬೆಡ್ ಮೇಲೆ ಆ ಬಾಸ್ಕೆಟ್ ನ ತಗೊಂಬಂದು ಇಟ್ಟಿದ್ವಿ. ಮನೇಲಿ ಸ್ನೂಫಿನೂ ಇತ್ತು, ಹಾಗೆ ಪುಸ್ಪುಸು ಇತ್ತು. ಪುಸ್ಪುಸಿಗೆ ಸಿಕ್ಬಿಟ್ರಂತೂ ಅದನ್ನು ಹಾಗೆ ಪಲ್ಲಿ ಸಿಕ್ಕಿದ್ರು ಸಾಕು ಓಡ್ ಹೋಗ್ಬಿಟ್ಟು ಕ್ಯಾಚ್ ಮಾಡ್ಬಿಡುತ್ತೆ. ಹಂಗಾಗಿ ಅವ್ರಿಬ್ರಿಗೂ ಗೊತ್ತಾಗ್ದಂಗೆ ಆ ಪಕ್ಷಿನ ತಗೊಂಬಂದು ರೂಮಲ್ಲಿ ಕೂಡಿಟ್ಟು ಸಂಜೆ ಸುಮಾರು ಒಂದು 3 ಗಂಟೆ 4 ಗಂಟೆವರೆಗೂ ಇವತ್ತು ಇಲ್ಲೇ ಇತ್ತು. ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಹಾರಾಡ್ತಾ ಇತ್ತು. ಈ ವಿಂಡೋ ಹತ್ರ ಬಂದ್ಬಿಟ್ಟು ಅದು ಆಚೆ ಹೋಗಕ್ಕೆ ಟ್ರೈ ಮಾಡ್ತಾ ಇತ್ತು. ಅವಾಗ ಹರ್ಷಿತ್ ಬಂದು ನೋಡಿ ಹೊರಗಡೆ ಬಿಟ್ವಿ. ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಮ್ಮ ಕಣ್ಮುಂದೆ ಒಂದು ಪಕ್ಷಿ ಸತ್ತೋಗಿರೋ ಬೇಜಾರಂತೂ ಇತ್ತು. ಬಟ್ ಇವತ್ತು ಇನ್ನೊಂದು ಪಕ್ಷಿನ ನಾವು ಕಾಪಾಡಿದ್ವಿ ಅಂತ ಅನ್ನೋ ಖುಷಿನೂ ಆಗ್ತಿದೆ. ಇದನ್ನ ವಿಡಿಯೋ ಮಾಡಿ ಪ್ರಿಯಿಗೂ ಕಳ್ಸಿದ್ವಿ. ಆ ಪಕ್ಷಿ ಒಳಗಡೆ ಬಂದಿದ್ದು, ಅದು ರೆಸ್ಕ್ಯೂ ಮಾಡಿದ್ದು, ಅದನ್ನ ಉಳಿಸಿದ್ದು, ಅದು ವಾಪಸ್ ಹೋಗಿದ್ದು, ಅದೆಲ್ಲ ಸಣ್ಣ ವಿಡಿಯೋ ಮಾಡಿ ಕಳಿಸ್ದೆ. ಅವಳಿಗೆ ಖುಷಿ ಆಯ್ತು. ಸೊ ಈ ತರ ನಮ್ಮ ಕಣ್ಮುಂದೆನೆ ಪ್ರಾಣಿಗಳು ಹೋಗ್ಬೇಕಾದ್ರೆ ಅದು ಎಷ್ಟು ಬೇಜಾರಾಗುತ್ತೆ. ಒಂದು ಮೂಕ ಪ್ರಾಣಿ ಅದು. ಮನುಷ್ಯರಿಗೇನೆ ಎಷ್ಟೋ ತೊಂದರೆ ಕೊಡ್ತಾರೆ ಅಂತದ್ರಲ್ಲಿ ಪ್ರಾಣಿಗಳು ಯಾರಿಗೂ ತೊಂದರೆ ಕೊಡಲ್ಲ ಅಂತದನ್ನ ಕಣ್ಮುಂದೆ ಹೋಗುವಾಗ ಅದನ್ನ ನೋಡಕ್ಕೆ ನಮ್ ಕೈಲಿ ಆಗೋದೇ ಇಲ್ಲ. ಸೊ ಹಂಗಾಗಿ ಇವತ್ತು ಪಕ್ಷಿ ಹೋಗಿ ಅದು ಬದುಕಿ ಹೋಗಿದ್ದು ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಜಕ್ಕೂ ಸದ್ಯ ಬದುಕ್ತಲ್ಲ ಅಂತ ಅನ್ನಿಸ್ತು. ನಾನು ತುಂಬಾ ಬೇಗ ಎಮೋಷನಲ್ ಆಗ್ಬಿಡ್ತೀನಿ. ಈ ತರ ಸಣ್ಣ ವಿಷಯಗೆಲ್ಲ ಬೇಗ ಎಮೋಷನಲ್ ಆಗ್ತೀನಿ. ಹಾಗೆ ನಮ್ಮಲ್ಲಿ ಒಂದು ಆಮೆ ಸಾಕೊಂಡಿದ್ವಿ. ಆಮೆ ಅದಕ್ಕೆ ಜಾಗ ಇಲ್ಲ, ಅದಕ್ಕೆ ನೀರಲ್ಲಿ ಇಡ್ಬೇಕು. ಹೊರಗಡೆ ಬಿಟ್ರೆ ಅದು ಸ್ನೂಫಿದು ಒಂದು ಭಯ ಇತ್ತು, ಅವಳೆಲ್ಲಿ ಅದಕ್ಕೆ ಕಚ್ಚಿ ಬಿಡ್ತಾಳೋ ಸಾಯಿಸ್ಬಿಡ್ತಾಳೋ ಅಂತದ್ದು. ಹಂಗಾಗಿ ಎಲ್ಲರೂ ಸೇಫ್ ಆಗಿರೋ ಜಾಗಕ್ಕೆ ಬಿಡ್ಬೇಕು ಅಂತ ತುಂಬಾ ಹುಡುಕ್ತಿದ್ವಿ. ಯಾವ್ದಾದ್ರು ದೇವಸ್ಥಾನದಲ್ಲಿ ಬಾವಿಗೆ ಬಿಟ್ಬೇಡ ಅಂತೆಲ್ಲ ಅನ್ಕೊಂಡಿದ್ವಿ. ತುಂಬಾ ಒಂದು ಪುಟ್ಟ ಕಪ್ಪೆ ಮರಿ ಅಷ್ಟಿದ್ದಾಗ ನಾವು ಆಮೆ ತಗೊಂಡ್ಬಂದಿದ್ದು. ಸುಮಾರು ಅದು ದೊಡ್ಡದು ಇಷ್ಟು ದಪ್ಪ ಆಗಿತ್ತು. ನಾವು ಬಕೆಟ್ ಒಳಗಡೆ ಇಟ್ಟು ಸಾಕ್ತಾ ಇದ್ವಿ. 2 ತಗೊಂಡ್ಬಂದಿದ್ದು, ಅದು ಕೂಡ ಒಂದು ನಮ್ ಕಣ್ಮುಂದೆನೆ ಹೋಗಿದ್ದು ನಾನು ಹೇಳ್ತೀನಿ. 2 ತಂದಿದ್ವಿ ಜೋಡಿ ಆಮೆಗಳನ್ನ. ಒಂದು ಕಾಗೆ ಎತ್ಕೊಂಡು ಹೊಟ್ಟೋಯ್ತು. ಟೆರೆಸ್ ಅಲ್ಲಿ ಒಂದು ಪಾತ್ರೆನಲ್ಲಿ ನೀರ್ ಹಾಕಿ ಇಟ್ಟಿದ್ವಿ. ನಮ್ಗೆ ಐಡಿಯಾನೇ ಇಲ್ಲ ಕಾಗೆ ಎತ್ಕೊಂಡು ಹೋಗುತ್ತೆ ಅಂತ. ಒಂದು ಕಾಗೆ ಎತ್ಕೊಂಡು ಹೊಟ್ಟೋಯ್ತು. ಅಟ್ಲೀಸ್ಟ್ ಅದನ್ನಾದ್ರೂ ಇನ್ನೊಂದನ್ನ ಉಳಿಸೋಣ ಅಂತ ಹೇಳಿ ಪಾರ್ಕಿಂಗ್ ಅಲ್ಲಿ ಒಂದು ಬಕೆಟ್ ಅಲ್ಲಿ ನೀರ್ ಹಾಕಿ ಪ್ರತಿ ಒಂದು 3-4 ದಿನಕ್ಕೆ ಒಂದ್ಸತಿ ನೀರ್ ಚೇಂಜ್ ಮಾಡಿ ಅದರದೇ ಸಪರೇಟ್ ಫುಡ್ ಕೂಡ ಸಿಗುತ್ತೆ. ಆಮೆಗಳು ತಿನ್ನೋದೇನೆ ಸಪರೇಟ್ ಫುಡ್ ಸಿಗುತ್ತೆ. ಅದು ತಗೊಂಬಂದು ಹಾಕಿ ಸಾಕ್ತಾ ಇದ್ವಿ. ಸುಮಾರು ಇಷ್ಟು ದಪ್ಪ ಆಗಿತ್ತು. ಹಸ್ಬೆಂಡ್ ಅದಕ್ಕೆ ಹೆಸರು ಕೂಡ ಇಟ್ಟಿದ್ರು, ಕ್ಷೀರಾಬ್ದಿ ಅಂತ. ಕ್ಷೀರಾಬ್ದಿ ನಮ್ಮ ಮನೆ ಹೆಸರು. ಅಂದ್ರೆ ನಾರಾಯಣನ ಪ್ರತಿರೂಪ ಅಂತ ಹೇಳ್ತಾರೆ. ಸೊ ಅದು ಈ ಸಣ್ಣ ಬಕೆಟ್ ಒಳಗಡೆ ಅದಕ್ಕೆ ಸರ್ವೈವ್ ಮಾಡ್ಕೊಳಕ್ ಆಗ್ತಿಲ್ವೇನೋ ಅಂತ ಅನ್ನೋಕ್ಕೋಸ್ಕರ ತಗೊಂಡೋಗಿ ಕೆರೆಗೆ ಬಿಟ್ಬಿಟ್ಟು ಬಂದಿದ್ವಿ. ಯಾವತ್ತೇ ಆ ಕೆರೆ ಕಡೆ ಹೋಗ್ಬೇಕಾದ್ರೆ ನಮ್ಗೆ ಆಮೆ ಜ್ಞಾಪಕಕ್ಕೆ ಬರುತ್ತೆ. ಸೊ ಈ ತರ ನಮ್ಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ನಮ್ಮ ಮನೇಲೆ ಸಾಕಿರುವಂತ ಪ್ರಾಣಿಗಳಿಗೆ ನಾವು ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಬೇರೆ ಪ್ರಾಣಿಗಳನ್ನ ಹೆಂಗ್ ಸಾಕೋಕ್ಕಾಗತ್ತೆ ಅಂತ ಅನ್ನೋಕ್ಕೋಸ್ಕರ ಆ ಪಕ್ಷಿ ಅಟ್ಲೀಸ್ಟ್ ನಮ್ಮ ಮನೆ ಒಳಗಡೆ ಬಂದು ಬಿದ್ದಿದ್ದಕ್ಕೆ ತುಂಬಾ ಬೇಜಾರಂತೂ ಆಗಿತ್ತು. ಸತ್ತು ಹೋಗಿದ್ದು ಬೇಜಾರಾಗಿತ್ತು. ಸೊ ಇದನ್ನಾದ್ರೂ ನಾವು ಬದುಕಿಸಿದ್ವಲ್ಲ ಅಂತ ಅನ್ನೋ ಒಂದು ಖುಷಿ ಆಗ್ತಿದೆ. ಸೊ ಅಷ್ಟೇ, ಈ ಪ್ರಾಣಿಗಳಾಗ್ಲಿ ಯಾರೇ ಆಗ್ಲಿ ಯಾರಿಗೂ ಕೂಡ ಯಾರು ನೋವು ಕೊಡಬಾರ್ದು ಅಂತ ಅನ್ನೋದು ಅಷ್ಟೇ. ಪ್ರಾಣಿ ಪಕ್ಷಿಗಳು ಯಾರಿಗೂ ನೋವು ಕೊಡಲ್ಲ, ನಾವಾಗೆ ಯಾವತ್ತೂ ಅದನ್ನ ತೊಂದರೆ ಮಾಡಬಾರ್ದು ಅಷ್ಟೇ. ಸೊ ಅದಕ್ಕೋಸ್ಕರ ನಮ್ಗೆ ಇವತ್ತು ತುಂಬಾನೇ ಖುಷಿ ಆಯ್ತು. ಈ ಖುಷಿನ ಇವತ್ತು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಡಿನ್ನರ್ಗೋಸ್ಕರ ಇಲ್ಲಿ ಇವತ್ತು ಒಂದು ವಿಂಟರ್ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬಾಣಲಿನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ 2 ಈರುಳ್ಳಿ, 3 ಟೊಮೆಟೊ, ಸ್ವಲ್ಪ ಮೆಣಸಿನಕಾಯಿ, ಹಾಗೆ ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಹುರ್ಕೊಳ್ಳೋಣ. ಇದೊಂದು ಮಸಾಲ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಹುರಿದು ನಂತರ ಗ್ರೈಂಡ್ ಮಾಡೋದ್ರಿಂದ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ವಿಂಟರ್ ಸ್ಪೆಷಲ್ ಅಂತ ಯಾಕೆ ಹೇಳಿದೆ ಅಂದರೆ ಇವಾಗ ಹಸಿ ಬಟಾಣಿ ಸಿಗುತ್ತೆ, ಬಟಾಣಿ ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಗ್ರೇವಿ ರೆಸಿಪಿ. ಯೂಶ್ವಲಿ ನಮ್ಮ ಮನೇಲಿ ನೈಟಲ್ಲಿ ಚಪಾತಿ ತಿಂತೀವಿ. ಚಪಾತಿಗೆ ಯಾವುದಾದ್ರು ಒಂದು ಪಲ್ಯ ಅಥವಾ ಗ್ರೇವಿ ಅಂತೂ ಮಾಡ್ತೀನಿ.
ಹುರಿದಿಟ್ಕೊಂಡಿರೋಂಥ ಮಸಾಲ ಗ್ರೈಂಡ್ ಮಾಡಿಕೊಂಡು ಅದೇ ಬಾಣಲಿನ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಅರಿಶಿನ ಅಚ್ಕಾರದ ಪುಡಿ ಹಾಕಿ ಅದು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇಮ್ಮಿಡಿಯೇಟಾಗಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕೋಣ. ಈ ರೀತಿ ಎಣ್ಣೆಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಸ್ವಲ್ಪ ಹೊತ್ತು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು. ಇದು ಕುದಿಯುವಂಥ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಇದು ಸೀಸನಲ್ ಮಾಡೋವಂಥ ಒಂದು ರೆಸಿಪಿ ಅಂತ ಯಾಕೆ ಹೇಳಿದೆ ಅಂದರೆ ಇದಕ್ಕೆ ನಾವು ಹಸಿ ಬಟಾಣಿ ಉಪಯೋಗಿಸ್ತಾ ಇದ್ದೀವಿ. ಹಸಿ ಬಟಾಣಿ ಮತ್ತು ಪನ್ನೀರ್ ಹಾಕಿ ಮಾಡೋವಂಥ ಈ ಗ್ರೇವಿ ಮಟರ್ ಪನ್ನೀರ್ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ರೀಸೆಂಟಾಗಿ ನಾನು ಒಂದು ಬ್ಲಾಗಲ್ಲಿ ಕೂಡ ಹಸಿ ಬಟಾಣಿ ಹೇಗೆ ಸ್ಟೋರ್ ಮಾಡ್ಬೋದು ಅಂತ ಕೂಡ ನಿಮಗೆ ಶೇರ್ ಮಾಡಿದ್ದೆ. ಅರ್ಧ ಬೇಯಿಸ್ಕೊಂಡು ನಂತರ ಅದನ್ನು ಫ್ರೀಝರಲ್ಲಿ ಇಟ್ಕೊಂಡಾಗ ನಿಮ್ಗೆ 6 ತಿಂಗಳು ಇಟ್ಕೊಂಡ್ರೂ ಏನೂ ತೊಂದರೆ ಆಗೋಲ್ಲ. ಫ್ರಿಡ್ಜಲ್ಲೆಲ್ಲ ಫ್ರೀಝರಲ್ಲಿ ಇಟ್ಕೋಬೇಕು. ಅಡುಗೆ ಮಾಡೋಕ್ಕೆ ಒಂದೊಂದು 10 ನಿಮಿಷ ಮುಂಚೆ ತೆಗೆದು ಅದು ಸ್ವಲ್ಪ ಐಸ್ ಇದ್ದಂಗೆ ಇರುತ್ತೆ. ಒಂದು ಸ್ವಲ್ಪ ತಣ್ಣೀರು ಹಾಕಿ ಇಟ್ಟರೆ ನಾರ್ಮಲ್ ನಿಮಗೆ ರೂಮ್ ಟೆಂಪ್ರೇಚರಿಗೆ ಬರುತ್ತೆ. ಆನಂತರ ನೀವು ಗ್ರೇವಿಗಾಗಲಿ ಪುಲಾವ್ಗಾಗಲಿ ಉಪಯೋಗಿಸ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡ ನಂತರ ಈ ಗ್ರೇವಿ ಜೊತೆಗೆ ಬಟಾಣಿ ಹಾಕಿದ್ದೀನಿ. ಅದು ಸ್ವಲ್ಪ ಹೊತ್ತು ಬೇಯಬೇಕು. ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸೊ ಈ ಸ್ಟ್ಯಾಂಡ್ ಮಿಕ್ಸರ್ ಬಗ್ಗೆ ಕೂಡ ಸುಮಾರು ಜನ ಕೇಳ್ತಾ ಇರ್ತಾರೆ. ಲಿಂಕ್ ನಾನು ಪ್ರತಿಯೊಂದು ನಾನು ಏನು ಬ್ಲಾಗಲ್ಲಿ ತೋರಿಸ್ತಿರ್ತೀನಿ ಆ ಎಲ್ಲ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಇದಂತೂ ಎವ್ರಿಡೇ ನನಗೆ ತುಂಬ ಯೂಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಬರೀ ಚಪಾತಿಗಷ್ಟೇ ಅಲ್ಲದೆ ನೀವೀಗ ವಿಂಟರ್ ಸೀಸನಲ್ಲಿ ಕುಕೀಸ್ ಮಾಡಲಿಕ್ಕೆ, ಕೇಕ್ ಮಾಡೋದಕ್ಕೆ, ಹಾಗೆ ರೊಟ್ಟಿ ಹಿಟ್ಟು ಕಲಿಸೋದಕ್ಕೆ ಇಂಥದಕ್ಕೆಲ್ಲ ನಿಮಗೆ ಸ್ಟ್ಯಾಂಡ್ ಮಿಕ್ಸರ್ ಹೆಲ್ಪ್ ಆಗುತ್ತೆ. ಚಪಾತಿ ಹಿಟ್ಟಂತೂ ತುಂಬ ಚೆನ್ನಾಗಿ ಇದರಲ್ಲಿ ಕಲಿಸ್ಕೋಬೋದು. ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಸೊ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮ್ಗೆ ಎಷ್ಟು ಗೋಧಿ ಹಿಟ್ಟಿಗೆ ನೀರು ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೋದು. ಹಿಟ್ಟು ಕಲಸಾಯಿತು. ಈ ಕಡೆ ಇಲ್ಲಿ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ಹಸಿ ಬಟಾಣಿನ ಫಸ್ಟೇ ಅರ್ಧ ಬೇಯಿಸಿರ್ತೀವಿ. ಇನ್ನೊಂದು 3-4 ನಿಮಿಷ ಈ ಗ್ರೇವಿ ಜೊತೆಗೆ ಬೇಯಿಸ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಬೇಯುತ್ತೆ. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಪನ್ನೀರ್ ಹಾಕ್ಕೊಂಬೇಡ. ಪನ್ನೀರನ್ನ ನಾನಿಲ್ಲಿ ಫ್ರೈ ಮಾಡ್ತಿಲ್ಲ, ಹೀಗೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಪನ್ನೀರ್ ಹಾಕಿದ್ಮೇಲೆ ಒಂದು 2-3 ನಿಮಿಷ ಕುದಿಸ್ಕೋಬೇಕು. ಇದು ಸ್ವಲ್ಪ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು. ಅಥವಾ ನೀವು ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ರಿಚ್ಚಾಗಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಗೆ ಸ್ವಲ್ಪ ಬೆಣ್ಣೆ ಇದೆಲ್ಲ ಹಾಕೋದ್ರಿಂದ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಸ್ಪೆಷಲ್ ಒಕೇಶನ್ಸಲ್ಲಿ ಅಥವಾ ಮನೆಗೆ ಯಾರು ಬರ್ತಾರೆ ಅಂತ ಅನ್ನೋ ಟೈಮಲ್ಲಿ ನೀವು ಇದಕ್ಕೆ ಬೆಣ್ಣೆ ಕ್ರೀಮ್ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದನ್ನೆಲ್ಲ ಇಲ್ಲಿ ಅವಾಯ್ಡ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಗ್ರೇವಿ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡ ನಂತರ ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಗರಂ ಮಸಾಲ ಹಾಕಿ ಬೇಕಾದರೆ ಕಸೂರಿ ಮೇಥಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ರುಚಿಯಾಗಿರುವಂಥ ಮಟರ್ ಪನ್ನೀರ್ ರೆಡಿ ಆಯಿತು. ಹಸಿ ಬಟಾಣಿ ಹಾಕಿ ಮಾಡೋದ್ರಿಂದನೇ ಈ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ವಿಂಟರಲ್ಲಿ ನೀವು ಕೂಡ ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವತ್ತಿನ ಡಿನ್ನರ್ಗೋಸ್ಕರ ನಾನು ಮಾಡಿದ್ದು ಈ ಗ್ರೇವಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೇ ಚಪಾತಿ. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ, ಬಿಸಿ ಬಿಸಿ ಇದೆ, ಪುಸ್ ಪುಸ್ ಯಾವಾಗಲೂ ಬೆಚ್ಚಗಿರುತ್ತೆ. ಬಾಯ್ ಮಾಡ್ಬೇಕು. ಹೋಗ್ಬಲ್ಲ.